ಕಳಿಸ್ತಾರೆ. ಹೌದು, ಅನುಗ್ರಹ ಆಗತ್ತೆ. ಇವಾಗ ಇನ್ನೊಂದು ವಿಚಾರದಲ್ಲಿ ನೆನಪಿಟ್ಕೊಳ್ಳಿ, ಇವಾಗ ಹೌದು ಸರ್. ಅನುಗ್ರಹ ಆಯ್ತು ಅಂತ ಹೇಳಿ ಸುಮ್ಮನೆ ಆಗ್ಬಾರ್ದು. ಇವಾಗ ಇನ್ನೂ ಒಂದು ಪವರ್ಫುಲ್ ಆಗಿರೋ ರಥವನ್ನು ಅದಕ್ಕಿಂತ ಹೆಚ್ಚಿನ ರೀತಿಗೆ ಒಂದು ಗುಂಜಿ ಜಾಸ್ತಿ ನಿಮ್ಗೆ ಅನುಗ್ರಹ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಆದ್ರೆ ಹೌದು ಅನುಗ್ರಹ ಸರ್. ಆದಂತ ಸಂದರ್ಭದಲ್ಲಿ ಇವಾಗ ಏನು ನೀವು ಜಾಗ ತಗೊಂಡಿದ್ದೀರಾ, ಜೈ ಶ್ರೀರಾಮ್. ಜೈ ಶ್ರೀರಾಮ್ ಸರ್. ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್ ಸರ್. ಹೇಳಿ ಸ್ವಾಮಿ. ಹಲೋ ಸರ್. ಹೇಳಿ ಸ್ವಾಮಿ, ಹೇಳಿ ಸ್ವಾಮಿ. ರಾಯರ ಅದರಿಂದ ನಮ್ಗೆಲ್ಲ ಸರ ನಿಮ್ಮ ಆಶೀರ್ವಾದದಿಂದ ನಮ್ಗೆಲ್ಲ ಚಲೋ ಆಗಿ ಸರ. ಆ ಏನ್ ನಿಮಗೆ 9 ವಾರದ ವ್ರತವನ್ನು ತಿಳಿಸ್ಕೊಟ್ಟಿದ್ದೀನೇನು? ಹಾ ಸರ್ ತಿಳಿಸ್ಕೊಟ್ಟಿದ್ರಿ ಸರ್. 9 ವಾರ ವ್ರತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತೇನ್ ಅನುಗ್ರಹ ಆಗಿದೆ, ಪವಾಡ ಆಗಿದೆ ಹಾಗಾದ್ರೆ ನಿಮ್ಗೆ? ನೋಡ್ ಆಗಿದಾರ ಒಂದ್ ಸೈಟು ತಗೊಂಡಿ ಸರ್ ಇಲ್ಲೇ ಓಕೆ ಹಾ ಸರ್. ಓಕೆ. ನಮ್ಗೆ ಸ್ವಲ್ಪ ಬ್ಯಾಕ್ ಪೇನ್ ಇತ್ರಿ, ನರ ನೋವು ಇತ್ರಿ, ಅದು ಕಮ್ಮಿ ಆಗೈತ್ರಿ ಸ್ವಲ್ಪ ರೀ. ಪೂರಾ ಅಲ್ಲ ಕಮ್ಮಿ ಸ್ವಾಮಿ, ಆಗೈತಿ. ನೀವು ಖುಷಿಯಿಂದ ಹೇಳ್ಬೇಕು, ಪವಾಡ ಆಗಿದೆ ಅಲ್ವಾ ಇವಾಗ ನಿಮಗೆ? ಹಾ ಪವಾಡ ಆಗೈತ್ರಿ, ಪವಾಡ ಆಗೈತಿ ಪವಾಡ ಸರ್. ಆಗಿದೆ. ಇವತ್ತೇನ್ ಪವಾಡ ಆಗಿದೆ? ಒಂದು ಸೈಟ್ ತಗೊಂಡಿದ್ದೀರಾ, ಹಾ ರೀ. ಜಾಗ ನಮ್ ತಗೊಂಡಿದ್ದೀರಾ, 9 ಜಾಗ ವಾರ ತಗೊಂಡ್ ಮುಗಿದ್ರು. ಎಷ್ಟನೇ ವಾರದಲ್ಲಿ ಆಯ್ತು? ಒಂದು 9 ವಾರ ಮುಗಿತ ಪೈಲ ಆಗೈತ್ರಿ. ಮುಗಿದ್ರೊಳಗಡೆನೆ ಆಗಿದೆ ಅಂದ್ರೆ ಮುಗಿದ್ರೊಳಗೆ ಆಗೈತಿ. ನಿಮ್ಗೆ ಹಾ ಬ್ಯಾಕ್ ಪೌನ್ ಇತ್ತು, ಅದು ಕಮ್ಮಿ ಹಾ ಆಯ್ತು. ಅದೇ ಕಮ್ಮಿ ಆಗೈತ್ರಿ. ಮತ್ತೆ ಜಾಗ ತಗೊಂಡಿದ್ದೀರಾ. ಜಾಗ ಮತ್ತೆ ಇವಾಗ ತಗೊಳೋದ್ ಬೇಡ ಅನ್ನಕತ್ತಿದ್ರಿ, ಅದು ಹಾ ಮತ್ ಕೂಡಿ ಬತ್ರಿ. ಹಾ ಅದು ಹಾ ತಗೊಂಡೈತಿ. ಒಳ್ಳೇದು ಒಳ್ಳೇದು. ರಾಯರ ಸಂಘದಿಂದ ಎಲ್ಲ ನಮ್ಗ್ ಚಲೋ ಆಗೈತ್ರಿ ಸರ್. ಖಂಡಿತ ಖಂಡಿತ ಇದೇ. ಮಂತ್ರಾಲಯಕ್ ಹೋಗಿ ಬಂದಿವ್ರಿ, ಅಲ್ಲಿ ಮೃತ್ಯಕ್ ಪ್ರಸಾದ್ ತಗೊಂಡಿವ್ರಿ ನೀವ್ ಹೇಳ್ದಂಗ್ರಿ. ಹ್ಮ್ ಅಲ್ಲಿ ರಾಯರ ಅನುಗ್ರಹದಿಂದ ನಮ್ಗೆಲ್ಲಾ ಚಲೋ ಆಗೈತ್ರಿ ಸರ್. ನೋಡಿ ಸ್ವಾಮಿ, ಮೃತ್ತಿಕೆ ಪ್ರಸಾದ ಎಷ್ಟು ಪವರ್ಫುಲ್ ಆಗಿದೆ ಅಂದ್ರೆ, ಆ ಹೌದೌದು. ಪವರ್ಫುಲ್ ಆದಂತ ಒಂದು ಮೃತ್ತಿಕಾ ಪ್ರಸಾದವನ್ನು ನಾವು ಹೆಂಗ್ ತಗೊಂತೀವಿ, ನಮ್ಮ ಮೈಯಲ್ಲಿ ಇರ್ತಕ್ಕಂಥ ಕಾಯಿಲೆಗಳೆಲ್ಲ ಸುಟ್ಟು ಭಸ್ಮವಾಗತ್ತೆ. ಎಷ್ಟೋ ಆಕತ್ ಸರ್. ಜನಗಳಿಗೆ, ತಾಯಂದ್ರಿಗೆ ಹೇಳ್ತಾ ಇದ್ದೀನಿ, ಇವತ್ತು ಕ್ಯಾನ್ಸರ್ ಇರ್ತಕ್ಕಂಥವ್ರಿಗೂ ಹುಷಾರಾಗಿದೆ. ಇವತ್ತು ಹೌದೌದು. ಎಂತಿಂತ ಕಾಯಿಲೆ, ಕ್ಯಾನ್ಸರ್ ಆಗ್ಲಿ, ಅದು ಏನೋ ಬ್ರೈನ್ ಟ್ಯೂಮರ್ ತರ ಅಂತ ಹೇಳ್ತಾರೆ, ಅದೇ ಮುಖಾಂತರದಲ್ಲಿ ಒಂದು ಆ ಈ ದೊಡ್ಡ ದೊಡ್ಡ ಕಾಯಿಲೆ, HIV ಅನ್ನೋದು ಎಷ್ಟು ದೊಡ್ಡ ಕಾಯಿಲೆ ಅಂತ ನಿಮ್ಗೆಲ್ಲ ಗೊತ್ತು. ಅದು ಆದ್ರೂ ಹೌದೌದು. ಕೂಡ ಅದು ರಾಮಬಾಣ ತರ ಒಂದು ಅದ್ಭುತವಾಗಿ ಆ ತಾಯಿ ಗುಣಮುಖವಾಗಿದ್ದಾರೆ. ಅದಕ್ಕೆ ಹೌದು. ರಾಯರ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ಸಾಕು, ನಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ ಮಹಾನ್ ಗುರುಗಳು, ಗುರು ಹೌದೌದು. ರಾಘವೇಂದ್ರ ಸ್ವಾಮಿಯವರು. ಎಷ್ಟೋ ರಾಯರ ಜನಗಳು. ಅನುಗ್ರಹದಿಂದ ನಮ್ಗೆಲ್ಲಾ ಚಲೋ ಆಗೈತೆ ಸರ್. ಮತ್ ನಮ್ ಹುಡುಗರಿಗೂ ತಗೋತ ಹೇಳ್ತು ಸರ್. ಹಾ ಸ್ಕೂಲ್ ಹಾ ತಗೊಂಡ ಕಳಿಸ್ತಾರೆ ಸರ್, ಪಟ್ಟ ಕಳಿಸ್ತಾರೆ. ಹೌದು, ಅನುಗ್ರಹ ಆಗತ್ತೆ. ಇವಾಗ ಇನ್ನೊಂದು ವಿಚಾರದಲ್ಲಿ ನೆನಪಿಟ್ಕೊಳ್ಳಿ, ಇವಾಗ ಹಾ ಸರ್. ಅನುಗ್ರಹ ಆಯ್ತು ಅಂತ ಹೇಳಿ ಸುಮ್ಮನೆ ಆಗ್ಬಾರ್ದು. ಇವಾಗ ಇನ್ನೂ ಒಂದು ಪವರ್ಫುಲ್ ಆಗಿರೋ ರಥವನ್ನು ಅದಕ್ಕಿಂತ ಹೆಚ್ಚಿನ ರೀತಿಗೆ ಒಂದು ಗುಂಜಿ ಜಾಸ್ತಿ ನಿಮ್ಗೆ ಅನುಗ್ರಹ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಆದ್ರೆ ಹೌದು ಅನುಗ್ರಹ ಸರ್. ಆದಂತ ಸಂದರ್ಭದಲ್ಲಿ ಇವಾಗ ಏನು ನೀವು ಜಾಗ ತಗೊಂಡಿದ್ದೀರಾ ಹಾ ಅಲ್ವಾ, ಸರ್. ಆದ್ರೆ ಇವಾಗ ಅದನ್ನ ಕಟ್ಟುವುದೊಂದು ಪ್ರಯತ್ನ ಇರುತ್ತಲ್ವಾ ಮನುಷ್ಯನಿಗೆ. ಹೌದೌದು ಸರ್. ಇವಾಗ ಅದು ಡೂಪ್ಲೆಕ್ಸ್ ಮನೆ ಕಟ್ಟಬೇಕು, ಅದ್ಭುತವಾಗಿ ಚೆನ್ನಾಗಿ ಮನೆ ಕಟ್ಟಬೇಕು. ನಿಮ್ಮ ಹೆಸರನ್ನು ಹೇಳಿದ್ರೆ ಸಾಕು, ಇದು ಯಾರ ಮನೆ ಅಂತ ಹೇಳಿದ್ರೆ ಇಂಥವ್ರ ಮನೆ ಅಂತ ಹೇಳಬೇಕು. ಅಷ್ಟು ಹೌದೌದು. ಅದ್ಭುತವಾಗಿ ನೀವು ಮನೆ ಕಟ್ತೀರಾ. ಅದೇ ಹಾ ಸರ್. ರೀತಿಯಾಗಿ ಆ ಮನೆ ಕಟ್ಟಿದರೆ, ಹಣಕಾಸಿನ ವಿಚಾರದಲ್ಲಿ ಎಲ್ಲಾ ಚೆನ್ನಾಗಿಟ್ಟಿದ್ದಾರೆ, ಆರೋಗ್ಯನೂ ಚೆನ್ನಾಗಿರ್ಬೇಕಲ್ವಾ. ಹೌದೌದು ಸರ್. ಅದಕ್ಕೆ ನಿಮ್ಗೆ ಇನ್ನೂ ಒಂದು ಪವರ್ಫುಲ್ ಆದಂತ ರಥವನ್ನು ತಿಳಿಸ್ಕೊಡ್ತೀನಿ. ಆ ಹಾ ಸರ್. ನಿಮ್ಗೆ ಅನುಗ್ರಹ ಆಯ್ತು ಅಂತಂದು ನಿಲ್ಲಿಸಬೇಡಿ. ಮತ್ತೆ ಅತಿ ಶೀಘ್ರದಲ್ಲಿ ಇನ್ನೂ ಒಂದು ದೊಡ್ಡ ಪವಾಡ ಆಗುತ್ತೆ. ಆ ಪವಾಡ ಧ್ವನಿ ಮುಖಾಂತರಲ್ಲಿ ನೀವು ಹಂಚ್ಕೊಳ್ಳಿ. ಹೌದು ಸರ್. ಯಾಕಂದ್ರೆ ರಾಯರು ಇವತ್ತು ಅನುಗ್ರಹ ಆಯ್ತು ಅಂತ ನಿಲ್ಸೋದು ಬೇಡ, ನಮ್ಮ ಉಸಿರಿರೋರ್ಗೂ ರಾಯರ ಹೆಸರನ್ನು ಮರಿಬಾರ್ದು ನಾವು. ಈ ಒಟ್ಟ ಮರಿದಿಲ್ಲ ಸರ್. ಮತ್ ನಾವ್ ಹೋಗಿ ಬರೋಣ ಸರ್ ಮಂತ್ರಾಲಯಕ್ರೆ. ಹಾ 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 ಮನಿಗ್ರೆ ಹಾ 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 ಮನಿ ಬಂದ್ ಆಶೀರ್ವಾದ ಮಾಡಿ ಹೋಗ್ರಿ ಸರ್. ಇವಾಗ ನೀವು ನಿಮ್ ಮನೆಗ್ ಬರ್ತೀನಿ, ನಮ್ಗೆ ಹೋಳಿಗೆ ಇದೆಯಲ್ಲ ಸ್ವಾಮಿ, ನಮ್ ಡೀಲ್ ಒಪ್ಕೊಂತೀರಲ್ವಾ ನೀವು? ಹೋಳಿಗೆ ಏನ್ ಬೇಕಾದ್ ಕೊಡ್ತೀನಿ ಬರ್ರಿ ಸರ್, ಒಟ್ಟ ನಿಮಗೆ. 2 ಹೋಳಿಗೆ ತುಪ್ಪ ಕೊಡ್ಬೇಕು, ಕೊಡ್ತೀರಲ್ವಾ? ಕೊಡ್ತೀರಿ ಸರ್. ನಿಮ್ಕ ಹೆಚ್ಚಿನ ಬರ್ರಿ ಸರ್, ಒಟ್ಟು ನಮ್ ಮನೆಗ್ ಬರ್ರಿ ಸರ್. ಒಟ್ಟು ಅಯ್ಯೋ ಏನ್ ಸ್ವಾಮಿ, ಬೇಕೆಲ್ಲ ಮಾಡ್ತೇವೆ ಸರ್. ಒಳ್ಳೇದಾಗ್ಲಿ. ಇದು ಹಾ ಮೃತ್ತಿಕ ಪ್ರಸಾದ ನೀವು ತಗೊಂತಾ ಇದೀರಲ್ವಾ? ಹಾ ಈಗ ಬಿಟ್ಟಿದ್ರಿ ಸರ, ಹುಡುಗರ್ ಕೊಡತ್ತಿದ್ರಿ. ಹಾ ಮತ್ ಹಾ ಈಗ ಮತ್ ಕಂಟಿನ್ಯೂ ಮಾಡ್ತೇವೆ ಸರ್. ಅದನ್ನ ನಿಮ್ಗೆ ಹೆಂಗೆ ಅಂತ ಮಾಡ್ಕೊಡ್ತೀನಿ ಇವಾಗ. ಯಾಕಂದ್ರೆ ಅದನ್ನ ತಗೊಳೋದ್ರಿಂದ ನೀವು ಯಾವ ಮೆಡಿಸಿನ್ ತಗೊಳುವಂತ ಅವಶ್ಯಕತೆ ಇಲ್ಲ. ಅದನ್ನ ಗೊತ್ತಿರೋರ್ಗೆ ಮಾತ್ರ ಗೊತ್ತು ಅದು. ಹೌದು ಸರ್. ನೀವು ಮೆಡಿಸಿನ್ ತಗೊಳೋದ್ರಿಂದ ನಿಮ್ಮ ಆರೋಗ್ಯ ನೀವು ಹಾಳು ಮಾಡ್ಕೊಂತೀರಾ. ಅದಕ್ಕೆ ನಾನೇನ್ ಹೇಳ್ತಾ ಇದೀನಿ, ರಾಯರ್ನ ನಂಬಿ ಭಕ್ತಿಯಿಂದ ಪೂಜೆ ಮಾಡಿ. ರಾಯರ್ ನಿಮ್ಮಲ್ಲಿ ಏನ್ ಕೇಳ್ತಾರೆ? ನಿಮ್ಮಲ್ಲಿ ಹಣಕಾಸು ಕೇಳಲ್ಲ ಅವರು, ನಿಮ್ಮ ಆಸ್ತಿ ಹೌದು. ಕೇಳಲ್ಲ, ದುಡ್ಡು ಕೇಳಲ್ಲ. ನನಗೆ ಭಕ್ತಿಯಿಂದ ಪೂಜೆ ಮಾಡಿ ಮಕ್ಕಳೇ, ನೀವು ಕೇಳಿದ್ದೆಲ್ಲ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು ಅಲ್ವಾ. ನಮ್ಮ ರಾಯರ ಅನುಗ್ರಹದಿಂದ ಬಾಳ ಎಲ್ಲಾ ತರ ಅನುಕೂಲ ಆಗಿದೆ ಸರ್ ಒಟ್ಟು. ಹಾ ಅದೇ ರೀತಿಯಾಗಿ ನಾನು ಯಾಕೆ ಇದನ್ನ ರೆಕಾರ್ಡ್ ಮಾಡ್ಕೊಂತೀನಿ ಅಂದ್ರೆ, ಇಂಥವೆಲ್ಲ ಹೌದು ಸರ್. ರಾಯರ್ನ ನಂಬಬೇಕು. ಪ್ರತಿಯೊಬ್ಬರ ಮನೆಯಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರ ಫೋಟೋ ಇರಬೇಕು ಅನ್ನುವುದೇ ನನ್ನ ಹೌದು ಆಸೆ. ಸರ್. ಯಾಕಂದ್ರೆ ಕರೆಕ್ಟ್. ಇವತ್ತು ಪ್ರತಿ ಒಂದೊಂದು ಊರಲ್ಲೂ ಆಂಜನೇಯ ದೇವಸ್ಥಾನ ಇದೆ, ಆಂಜನೇಯ ಫೋಟೋ ಹಾಕಿರ್ತಾರೆ, ಹೌದಲ್ವಾ. ಹೌದು ಅದೇ ಹೌದು ಸರ್. ರೀತಿಯಾಗಿ ಗುರು ರಾಘವೇಂದ್ರ ಸ್ವಾಮಿಯವರ ಫೋಟೋ ನನಗೆ ಎಲ್ಲಾ ಕಡೆ ಪ್ರಚಾರವಾಗಬೇಕು. ರಾಯರಂದ್ರೆ ಯಾರು? ಈಗ ನೋಡಿ, ಮಧ್ಯಪ್ರದೇಶದಲ್ಲಿ, MP ಯಲ್ಲಿ, ಉತ್ತರ ಕನ್ನಡದಲ್ಲಿ ರಾಯರಂದ್ರೆ ಯಾರು ಗೊತ್ತಿಲ್ಲ ಅವ್ರಿಗೆ. ಹೌದು ಇವ್ರು ಯಾರು ಅಂತ ಕೇಳಿದ್ರು. ನಾನು ರಾಯರ್ನ ನನ್ನ ಕೈಯಲ್ಲಿ ಅಂಗೈಯಲ್ಲಿ ಹಿಡ್ಕೊಂಡು ಹೋಗಿ, ಇವರು ನಮ್ಮ ತಂದೆ, ನಮ್ಮ ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿಯವರು ಅಂತಂದು ಪ್ರಚಾರ ಮಾಡ್ಕೊಂಡು ಹೋಗಿದ್ದೀನಿ ನಾನು.
ಹೌದು ಸರ್. ಅದೇ ರೀತಿಯಾಗಿ ಗುರು ರಾಘವೇಂದ್ರ ಸ್ವಾಮಿಯವರಿಗೂ ಇವತ್ತು ಪ್ರತಿಯೊಂದು ನಿನ್ನ ನುಡಿದಂತ ಮಾತನ್ನು ಸತ್ಯವನ್ನು ಮಾಡುತ್ತೀನಿ, ನೀನು ಚಿಂತಿಸಬೇಡ ಕಂದ ಅಂತ ಹೇಳಿದ್ದಾರೆ. ಆದರೆ 86 ವರ್ಷದವರೆಗೂ ನಾನು ಜೀವಂತವಾಗಿ ಇರ್ತೀನಿ. ಅದೇ ಒಂದು ರಾಯರು ನನಗೆ ಕೊಟ್ಟಿರೋದು ಒಂದು ದೊಡ್ಡ ಆಸ್ತಿ ಅಂದ್ರೆ. ಅದೇ ರೀತಿಯಾಗಿ ನನ್ನ ತಂದೆ ತಾಯಂದಿರಿಗೆ ಅನುಗ್ರಹ ಆಗಬೇಕು, ನನ್ನ ತಂದೆ ತಾಯಂದಿರಿಗೆ ಎಲ್ಲ ಅವ್ರು ಅಂದುಕೊಂಡಿದ್ದೆಲ್ಲ ಯಶಸ್ವಿ ಆಗ್ಬೇಕು ಅನ್ನುವುದೇ ನನ್ನ ಆಸೆ. ಲೋಕ ಕಲ್ಯಾಣ ಅಂದ್ರೆ ಸುಮ್ನೆ ಹೇಳ್ಬಾರ್ದು ಸ್ವಾಮಿ. ಇದು ನಾನು ಕೇದಾರ್ನಾಥಕ್ಕೆ ಹೋಗ್ತಾ ಇರೋದು ಬರೀ ಟ್ರೇಲರ್ ಅಂತ ಹೇಳಿದ್ದೆ ನಾನು ಎಲ್ಲರಿಗೂ. ಹಾ ಹಾ ಆದ್ರೆ ಇವತ್ತು ಸಿನಿಮಾ ನಿಜ ಜೀವನದಲ್ಲಿ ಏನ್ ನಡೆಯುತ್ತೆ, ಹೆಂಗೆ ಏನು ಅನ್ನೋದು ಎಲ್ಲ ಪ್ರತಿಯೊಂದು ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ. ಸರ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಹಾ ಸರ್. ಹೇಳಿ ಸ್ವಾಮಿ. ಈಗ ನಮ್ಮ ಹಳ್ಯಾದೊಂದ ಒಂದು ಅದನ್ನ ಜಾಬ್ ಏನ್ರ ಮಾಡ್ಸೋದು ಸರ. ಹ್ಮ್ 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 ಅವು 38 ಸರ್ ಇದ್ರಿ ಅವ್ ಹುಷಾರದ ಸರ. ಓಕೆ ಸ್ವಾಮಿ, ಓಕೆ. ಅಂದ್ರೆ ಏನು ನಿಮ್ಮ ಅಳಿಯರಿಗೆ ನೌಕರಿ ಆಗ್ಬೇಕು ಅನ್ನೋದು ಆಸೆ. ಹಾ ಹೌದೌದು ಸರ್. ನನಗೆ ಅವ್ರದ್ದು ಒಂದು ಡೇಟ್ ಆಫ್ ಬರ್ತ್ ಒಂದು ಕಳಿಸ್ತೀರಾ? ಹಾ ಕಳ್ಸ್ತೀನಿ ಸರ್. ಡೇಟ್ ಆಫ್ ಬರ್ತ್ ಒಂದು ಕಳಿಸ್ಬಿಡಿ. ನಾನು ಅದರದ್ದು ವ್ರತವನ್ನು ತಿಳಿಸ್ಕೊಡ್ತೀನಿ. ಅವ್ರಿಗೆ ಎಷ್ಟು ದೀಪ ಬರುತ್ತೆ ಅನ್ನೋದು ತಿಳಿಸ್ಕೊಡ್ತೀನಿ. ಅಷ್ಟು ದೀಪವನ್ನು ನಾನು ಯಾವ ಟೈಮಲ್ಲಿ ಬೆಳಗಿನ ಜಾವದಲ್ಲಿ ಮಾಡ್ಬೇಕು ನೀವು ಪೂಜಾನ. ಅವ್ ಮಾತಾಡ್ತಾನ ಸರ್, ಇಲ್ಲದನ್ರಿ ಮಾತಾಡ್ತಾನ ನಿಮ್ ಜೊತೆ. ಮಾತಾಡ್ತಾರ ಇರ್ರಿ, ನಾನು ನಿಮ್ದು ಕಂಪ್ಲೀಟ್ ಮಾಡ್ಬಿಡ್ತೀನಿ. ಆಯ್ತು. ಹಾ, ಸರ್. ಇದೇ ರೀತಿಯಾಗಿ ಹೆಚ್ಚಿನ ರೀತಿಯಾಗಿ ನಿಮಗೆ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ಸ್ವಾಮಿ. ಅದ ಸರ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಈ ವಿಡಿಯೋ ನೋಡುವಂಥವ್ರು ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ. ಒಂದು 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ನಾವು ಬಯಸಿದ್ವಿ ಅಂದ್ರೆ ಆದಷ್ಟು ಬೇಗ ನಮಗೆ ಒಳ್ಳೇದು ಮಾಡ್ತಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ರಾಯರಿದ್ದಾರೆ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ.